ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರ. ನನ್ನ ಹೆಸರು ಶ್ರೀರಾಮರಾಜು ಅಂತ. ನಮ್ಮ ಶ್ರೀರಾಮರಾಜು ಫೌಂಡೇಶನ್ ವತಿಯಿಂದ 3ನೇ ವರ್ಷದ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು. ಇದರಲ್ಲಿ ಎಲ್ಲ ನಮ್ಮ ಆತ್ಮೀಯರೆಲ್ಲರೂ ಸಾಯಂಕಾಲ ಎಷ್ಟು ಜನ ಆಗ್ತಾರೆ. ಆಮೇಲೆ ಪ್ರತಿ ರಕ್ತದಾನ ಭಾಳ ಉಪಯೋಗ ಇದೆ ಅಂತ ವೈದ್ಯರು ಸಲಹೆ ಹೇಳ್ತಾರೆ. ರಕ್ತದಾನ 3 ತಿಂಗಳು ಮಾಡೋದ್ರಿಂದ ಪ್ರತಿ ರಕ್ತದಾನ ವೃದ್ಧಿಯಾಗಿದೆ. ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಭಾಳ ಅನುಕೂಲ ಆಗ್ತದೆ ಅಂತ ವೈದ್ಯರು ಹೇಳ್ತಾರೆ. ಅದರಿಂದ ರಕ್ತ ಕೊಡುವ ಶಕ್ತಿ ಇರೋರು ಎಲ್ಲರೂ ರಕ್ತದಾನ ಮಾಡಿ ಹಲವಾರು ಜೀವನ ಉಳಿಸಿ ಅವರಿಗೆ ಎಲ್ಲರಲ್ಲಿ ಆಮೇಲೆ ಪ್ರತಿ ರಕ್ತದಾನ ಕೃತಜ್ಞತಾ ಭಾವನೆಯಿಂದ ಚಲಿಸುವ ರಕ್ಷಣೆಗಾಗಿ ಸೇವೆಯಾಗಿ ಹಾಗಾಗಿ ಪ್ರತಿ ಚೈತನ್ಯ ಎಲ್ಲ ಕೊಡೋ ಶಕ್ತಿ ಇರೋರೆಲ್ಲರೂ ರಕ್ತದಾನ ಮಾಡಿ ಹಲವಾರು ಜೀವನ ಉಳಿಸುವಂತೆ ಈ ದಿನ ಶ್ರೀರಾಮರಾಜ್ ಸರ್ ಅವರು ಶ್ರೀರಾಮ ಫೌಂಡೇಶನ್ ಅವರಿಂದ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈ ರಕ್ತದಾನ ಶಿಬಿರವನ್ನ ಈ ರಾಜು ಸರ್ ಅವರು ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋದು ಅವರ ಸ್ನೇಹಿತರಾಗಿ ನಮಗೆ ಹೆಮ್ಮೆ ತರುವಂತಹ ವಿಷಯ. ನಾವು ಒಂದು ಶ್ರೀರಾಮ ಫೌಂಡೇಶನ್ ಒಂದು ಸದಸ್ಯರಾಗಿ ಮಾಡ್ಕೊಳ್ಳಿ ಸರ್, ನಾವು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ತೀವಿ. ನಿಮ್ಮ ಜೊತೆಗೆ ನಾವು ಸಾರ್ವಜನಿಕರಿಗೆ ನಮ್ಮಿಂದ ಆದಷ್ಟು ಸಹಾಯವನ್ನ ಮಾಡ್ತೇವೆ ಅಂತ ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಇವತ್ತು ಶ್ರೀರಾಮರಾಜು ಸರ್ ಅವರು ಈ ಒಂದು ಸಂಸ್ಥೆಯನ್ನ 3 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ರು. ಈ ಒಂದು ಸಂಸ್ಥೆಯಿಂದ ಸುಮಾರು ಒಂದು ಸತಿ ನಾವು ಒಂದು ಬ್ಲಡ್ ಕ್ಯಾಂಪ್ ಮಾಡಿದ್ರೆ ಸುಮಾರು 1,000 ಜನ ಒಂದು ರಕ್ತವನ್ನು ಕೊಡ್ತಾ ಇದ್ದಾರೆ. ಇದರಿಂದ ಸಮಾಜಕ್ಕೆ ಒಂದು ಅಪಘಾತಕ್ಕೀಡಾದಂತ ವ್ಯಕ್ತಿಗಳಿಗೆ ಬಹಳ ಅನುಕೂಲವಾಗುತ್ತೆ. ಇದರಿಂದ ಮತ್ತೆ ಸಾರ್ವಜನಿಕರಿಗೆ ಕೂಡ ಯಾರಿಗೆ ತೊಂದರೆ ಆದ್ರೂ ಕೂಡ ರಕ್ತ ತೊಂದರೆ ಆದ್ರೂ ಕೂಡ ಅವರಿಗೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ. ಶ್ರೀರಾಮ ಸರ್ ಅವರು ಈ ದಿನ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಈಗ ಸರ್ಕಾರ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ವಾಹನ ಚಾಲನೆ ಮಾಡಬೇಕು ಆಗಿರೋದ್ರಿಂದ ಎಲ್ಲಾ ವಾಹನ ಚಾಲಕರಿಗೆ ಯಾರು ರಕ್ತದಾನ ಮಾಡ್ತಾ ಇದ್ದಾರೆ ಅಂತಹ ವಾಹನ ಚಾಲಕರಿಗೆ ಒಂದು ಹೆಲ್ಮೆಟ್ ಅನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಬಳ್ಳಾರಿ ತಾಲೂಕು ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ನಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.